హాయ్ అండి. ఓం నమో వెంకటేశాయ. జై చిన్నమస్త. ఐఎమ్ డాక్టర్ భార్గవదేవన. వెల్కమ్ టు మై యూట్యూబ్ ఛానల్ ಕರ್ಮ ವಿಪರ್ಯಾಸ. ಇಂದು ನಾನು ಹೇಳಲು ಹೋಗುತ್ತಿರುವ ವಿಷಯವೆಂದರೆ ಕೆಲವು ವಿಧದ ಪೂಜೆಗಳು ಕೆಲವು ಸ್ಥಳಗಳಲ್ಲಿ ಮಾಡಬೇಕಾಗುತ್ತದೆ. ಅವುಗಳ ಮೂಲಕ ಬಹಳ ಅದ್ಭುತವಾದ ಮತ್ತು ತ್ವರಿತ ಫಲಿತಾಂಶವು ದೊರೆಯುತ್ತದೆ. ಸರಿ, ಆ ಪೂಜೆಗಳನ್ನು ಇಲ್ಲಿ ಏಕೆ ಮಾಡಬೇಕು ಎಂದರೆ, ಮುಖ್ಯವಾಗಿ ಉದಾಹರಣೆಗೆ ಬೃಹುಶತ್ಕ ದೋಷ ನಿವಾರಣೆಯನ್ನು ತೆಗೆದುಕೊಳ್ಳೋಣ. ಬೃಹುಶತ್ಕ ದೋಷ ನಿವಾರಣೆ ಎಂದರೆ ಶುಕ್ರನಿಗೆ ಸಂಬಂಧಿಸಿದ ದೋಷ ನಿವಾರಣೆ. ಏನಾದರೂ ಒಂದು ತಂತ್ರವನ್ನು ಮಾಡುತ್ತಾರೆ. ತಂತ್ರಗಳಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ಏನಾದರೂ ಮಾಡಲಾಗುತ್ತದೆ. ಇದರಲ್ಲಿ ಬೃಹುಶತ್ಕ ದೋಷ ನಿವಾರಣೆಗೆ ಕೆಲವು ನಿಯಮಗಳಿವೆ. ಕೆಲವು ಸ್ಥಳಗಳಲ್ಲಿ ಮಾತ್ರ ಮಾಡಬೇಕು ಎಂದು ಹೇಳುತ್ತಾರೆ. ಅವು ಯಾವೆಲ್ಲ ಸ್ಥಳಗಳು ಎಂದರೆ, ಸಮುದ್ರ ಪ್ರದೇಶ ಎಂದರೆ ಸಮುದ್ರ ಇರುವ ಸ್ಥಳ, ನಂತರ ಪರ್ವತ ಪ್ರದೇಶ, ಅರಣ್ಯ ಪ್ರದೇಶ ಎಂದರೆ ಸಮುದ್ರ, ಪರ್ವತಗಳು ಅಥವಾ ಬೆಟ್ಟಗಳ ನಂತರ ಅರಣ್ಯ. ಈ ಮೂರು ಇರುವ ಸ್ಥಳಗಳಲ್ಲಿ ಅಥವಾ ಈ ಮೂರು ಸ್ಥಳಗಳಲ್ಲಿ ಈ ಬೃಹುಶತ್ಕ ದೋಷ ನಿವಾರಣೆಯನ್ನು ಮಾಡಬೇಕಾಗುತ್ತದೆ ಎಂಬ ಮಾತು. ಹೀಗೆ ಏಕೆ ಇಟ್ಟಿದ್ದಾರೆ ಅಂದರೆ ನೋಡಿ, ಉದಾಹರಣೆಗೆ ಸಮುದ್ರವನ್ನು ತೆಗೆದುಕೊಳ್ಳೋಣ. ಸಮುದ್ರ ಎಂದರೆ ನೀರು. ಈ ನೀರಿಗೆ ಸಂಬಂಧಿಸಿದ ಅಧಿಪತ್ಯ ಯಾರಿಗೆ ಬರುತ್ತದೆ? ಚಂದ್ರನಿಗೆ ಬರುತ್ತದೆ. ಚಂದ್ರನು ಮನಸ್ಸಿನ ಕಾರಕನು. ಈ ಮನಸ್ಸಿನ ಕಾರಕನಾದ ಚಂದ್ರನಿಗೆ ಈಗ ಆ ಜಾತಕದಲ್ಲಿ ಪರಿಹಾರಗಳನ್ನು ಮಾಡುವುದರಿಂದ ಮೊದಲಿಗೆ ನೋಡಿ, ಈ ಜಾತಕದಲ್ಲಿ ಇರುವ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಬೃಹುಶತಕ ದೋಷ ಎಂದರೆ ಶುಕ್ರನಿಗೆ ಸಂಬಂಧಿಸಿದದ್ದು. ಯಾವಾಗಲಾದರೂ ನೋಡಿ, ಶುಕ್ರ ಮತ್ತು ಚಂದ್ರನ ಸಂಯೋಜನೆ ನಿಮಗೆ ಒಂದು ರೀತಿಯ ವಿಭಿನ್ನತೆ ಅಥವಾ ವಿಭಜನೆ ಸೂಚಿಸುವುದನ್ನು ಕಾಣಬಹುದು. ಅದು ಹುಡುಗಿಯರಿಗೆ ಆಗಿರಲಿ ಅಥವಾ ಹುಡುಗರಿಗೆ ಆಗಿರಲಿ, ಯಾವಾಗ ನಾವು ಈ ನೀರಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡುತ್ತೇವೋ, ನೀರಿನ ಬಳಿ ಮಾಡುತ್ತೇವೋ, ಆ ಶುಕ್ರನಿಗೆ ಸಂಬಂಧಿಸಿದ ಆ ವಿರುದ್ಧ ಶಕ್ತಿ ಶಾಂತವಾಗುತ್ತದೆ. ಏಕೆಂದರೆ ನೀರು ಎಂಬುದು ನಮಗೆ ಚಂದ್ರನನ್ನು ಸೂಚಿಸುತ್ತದೆ. ಇನ್ನೊಂದು ವಿಷಯವೆಂದರೆ ಅದನ್ನು ಅರಣ್ಯ ಪ್ರದೇಶವೆಂದು ಕೂಡ ಕರೆಯುತ್ತಾರೆ. ಈ ಅರಣ್ಯ ಪ್ರದೇಶ ಯಾವಾಗಲಾದರೂ, ಅರಣ್ಯವು ಮುಖ್ಯವಾಗಿ ಕೇತು ಗ್ರಹಕ್ಕೆ ಸಂಬಂಧಿಸಿದೆ ಎಂದು ಹೇಳುತ್ತಾರೆ ಮತ್ತು ಕುಜ ಹಾಗೂ ರಾಹುಗಳಿಗೆ ಕೂಡ ಸಂಬಂಧಿಸಿದೆ. ಅಂದರೆ ಇದರಲ್ಲಿ ಸ್ವಲ್ಪ ವಿರೋಧಾಭಾಸಗಳು ಇದ್ದವೆ ಎಂಬ ಮಾತು. ಕೇತುಗೆ ಸಂಬಂಧಿಸಿದೆ, ಕುಜನಿಗೂ ರಾಹುಗೂ ಕೂಡ ಸಂಬಂಧಿಸಿದೆ. ಒಂದು ವೇಳೆ ನಾವು ಹೀಗೆ ಬಹುಗ್ರಹಗಳನ್ನು ತೆಗೆದುಕೊಂಡರೂ ಸಹ ಮಗನಿಗೆ ಸಂಬಂಧಿಸಿದ ದೋಷಭೂಷಿತವಾಗಿದ್ದಾಗ ಈ ಗ್ರಹಗಳದ್ದೇ. ಈ ಗ್ರಹಗಳ ಶಾಂತಿಗಾಗಿ ಆ ಅರಣ್ಯದಲ್ಲಿ ಈ ಕಾರ್ಯಗಳನ್ನು ಮಾಡುವುದರಿಂದ ಕೂಡ ಶಾಂತಿ ಸಿಗುತ್ತದೆ. ಇನ್ನು ಮುಂದೆ ಬಂದು ಬೆಟ್ಟ ಪ್ರದೇಶ ಎನ್ನುವುದು ಕುಜನಿಗೆ ಸಂಬಂಧಿಸಿದದ್ದು. ಏಕೆಂದರೆ ಅವನು ಭೂಮಿನಾಥನು, ಆದ್ದರಿಂದ ಅವನಿಗೆ ಎತ್ತರದ ಪರ್ವತಗಳು ಎಲ್ಲವೂ ಪೂಜೆಗೆ ಹತ್ತಿರವಾಗಿರುತ್ತವೆ. ಆದ್ದರಿಂದ ಕುಜನು ಒಂದು ವೇಳೆ ಶುಕ್ರನೊಂದಿಗೆ ಪೂಜೆಗಳು ಇದ್ದಾಗಲೂ ಆ ಹೈಯರ್ ಎನರ್ಜಿ ನೀಡುವುದು ನಡೆಯುತ್ತಿರುತ್ತದೆ. ಅಂದರೆ ಒಂದು ಕಡೆ ವಿಜಯ ಶಾಂತಿ, ಇನ್ನೊಂದು ಕಡೆ ರಾಹುಕೇತು ಶಾಂತಿ, ಮತ್ತೊಂದು ಕಡೆ ಚಂದ್ರಗ್ರಹ ಶಾಂತಿ. ನೋಡಿ, ಭೃಗು ಷಟ್ಕ ಅಥವಾ ಶನಿವಾರದಲ್ಲಿ ವಿಶೇಷವಾಗಿ ನಾವು ಶುಕ್ರನನ್ನು ಗುರಿಯಾಗಿಸಿದಾಗ ಉಳಿದ ಗ್ರಹಗಳಿಂದಲೂ ನಮಗೆ ಯಾವುದೇ ತೊಂದರೆ ಇದ್ದಾಗ ಈ ರೀತಿಯಾಗಿ ಮೂರು ಕಡೆಗಳಲ್ಲಿ ಹೇಳಲಾಗುತ್ತದೆ ಅಂದ ಮಾತು. ಇದಕ್ಕೆ ಜೊತೆಗೆ ನಾವು ಹವನಗಳನ್ನು ಮಾಡುತ್ತೇವೆ, ಪೂಜೆಗಳನ್ನು ಮಾಡುತ್ತೇವೆ. ಅದರಿಂದ ನವಗ್ರಹ ಶಾಂತಿಗಳು ಇರುತ್ತವೆ. ಹೀಗಾಗಿ ಇಷ್ಟು ವಿಧಗಳಲ್ಲಿ ಆ ಭೃಗುಷಟ್ ದೋಷವು ನಮಗೆ ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಾಗಿ ಈ ಮೂರು ಕಡೆಗಳಲ್ಲಿಯೂ ಕೂಡ ನಮಗೆ ಈ ಭೃಗುಷಟ್ ಶಾಂತಿ ಬಗ್ಗೆ ಹೇಳಲಾಗುತ್ತದೆ. ಮತ್ತೆ ನಿಮ್ಮಲ್ಲಿ ಯಾರಾದರೂ ಭೃಗುಷಟ್ಕ ಶಾಂತಿ ಮಾಡಿಸಿಕೊಂಡಿದ್ದೀರಾ? ನಿಜವಾಗಿಯೂ ಹೀಗೆ ಮೂರು ಕಡೆಗಳಲ್ಲಿ ಮಾಡಿಸಿದ್ದೀರಾ ಎಂಬುದನ್ನು ಕೆಳಗಿನ ಕಾಮೆಂಟ್ ನಲ್ಲಿ ಹೇಳಿ. ಮತ್ತು ನಿಮಗೆ ತಿಳಿದಿರುವ ಮೂರು ಸ್ಥಳಗಳು ಸೇರಿರುವ ಊರುಗಳಾದರೂ ಇದ್ದರೆ ಹೇಳಿ. ನನಗೆ ತಿಳಿದಂತೆ ಶ್ರೀಶೈಲಂ ಒಂದು, ಏಕೆಂದರೆ ಅಲ್ಲಿ ನದಿ ಇದೆ, ಕೃಷ್ಣಾ ನದಿ ಇದೆ, ಪರ್ವತವೂ ಇದೆ, ಅರಣ್ಯ ಪ್ರದೇಶವೂ ಇದೆ. ಹಾಗೆಯೇ ಕಾಮಾಖ್ಯದಲ್ಲಿಯೂ ಬ್ರಹ್ಮಪುತ್ರ ನದಿ ಬರುತ್ತದೆ. ನಂತರ ನೀಲಾಚಲ ಪರ್ವತಗಳಿವೆ, ಅದು ಅರಣ್ಯ ಪ್ರದೇಶವೂ ಹೌದು.
ಹೀಗೆ ನಿಮಗೆ ತಿಳಿದಿರುವ ಯಾವುದೇ ಕ್ಷೇತ್ರಗಳು ಹೀಗೆ 3 ಸೇರಿರುವುದಾದರೆ ನೀವು ಕಾಮೆಂಟ್ ಮಾಡಿ. ಇದರ್ಥ ಈ ಮೂಲಕ ಹೋದವರು ಸಹ ಜಗತ್ತಿನ ಎಲ್ಲೇ ಇದ್ದರೂ ಈ ಪೂಜೆಗಳನ್ನು ಮಾಡಲು ಅವಕಾಶವನ್ನು ಹೊಂದಿರುತ್ತಾರೆ. ಆದ್ದರಿಂದ ಷಟ್ಕ ದೋಷಕ್ಕೆ ಇದೊಂದೇ ಪುರಾವೆಯಲ್ಲ, ಇದು ಮೂಲತಃ ಸಾಗರ. ಅತ್ಯಂತ ಎಂದರೆ ಚಂದ್ರನನ್ನು ಹೆಚ್ಚು ಪ್ರತಿನಿಧಿಸುತ್ತಾ ಇರುತ್ತದೆ ಅಂದ ಮಾತು. ಮನಸ್ಸಿನ ಚಂದ್ರನು ಈ ಸಮುದ್ರದ ಬಳಿ ಪೂಜೆ ಮಾಡುವುದರಿಂದ ನಮಗೆ ತುಂಬಾ ಹೈಯರ್ ಎನರ್ಜಿ ನಮ್ಮೊಳಗೆ ಇನ್ಸರ್ಟ್ ಆಗುತ್ತಾ ಇರುತ್ತದೆ ಅಂದ ಮಾತು. ಅದಕ್ಕಾಗಿ ಸಮುದ್ರದ ಬಳಿ ಪೂಜೆ ಮಾಡುತ್ತಾರೆ. ನೀವು ಪುರಾತನ ಕಾಲದಲ್ಲಿಯೂ ನೋಡಬಹುದು. ದೊಡ್ಡ ದೊಡ್ಡ ಹವನಗಳನ್ನೆಲ್ಲ ಎಂದರೆ ನಾವು ಸಿನಿಮಾಗಳಲ್ಲಿಯೂ ನೋಡಿರುತ್ತೇವೆ ಅಲ್ಲವಾ? NTR ಅವರ ಸಿನಿಮಾಗಳಲ್ಲಿಯೂ ರಾಮನಾಸುರನ ಸಿನಿಮಾಗಳಲ್ಲಿಯೂ ಅವರು ಸಮುದ್ರದ ಬಳಿಯೇ ಬಂದು ಪೂಜೆ ಮಾಡುವುದನ್ನು ಮಾಡುತ್ತಾರೆ. ಏಕೆಂದರೆ ಸೈಕತಲಿಂಗ ಮತ್ತು ಇವೆಲ್ಲವೂ ದೊಡ್ಡ ದೊಡ್ಡ ಸಂಪ್ರದಾಯಗಳಾಗಿವೆ. ಇನ್ನೊಂದು ವಿಷಯವೆಂದರೆ ಸಾಗರದ ಬಳಿ ಇದನ್ನು ಮಾಡುವುದರಿಂದ ಮನಸ್ಸಿನ ಒಂದು ಅದ್ಭುತ ಭಾಗವು ಸಕ್ರಿಯಗೊಳ್ಳುತ್ತದೆ. ಹಾಗಾಗಿ ಸಮುದ್ರ, ಪರ್ವತ ಮತ್ತು ಕಾಡು ಪ್ರದೇಶಗಳು ವಿವಿಧ ಗ್ರಹಗಳೊಂದಿಗೆ ಸಂಬಂಧ ಹೊಂದಿವೆ ಎಂಬ ಮಾತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಸಮುದ್ರದ ಬಳಿ ಪೂಜೆ ಮಾಡಿದವರಾದರೆ ಕೆಳಗೆ ಕಾಮೆಂಟ್ ಮಾಡಿ. ನಂತರ ಮತ್ತೆ ಭೇಟಿಯಾಗೋಣ.